ಹಾಯ್ ಫ್ರೆಂಡ್, ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆ ಅಕ್ಷರಶಃ ಎದೆಬಡಿತ ಹೆಚ್ಚಾಗಿಸುವ ಘಟನೆಗಳು ಕೂಡಿದೆ. ಒಂದು ಕಡೆ ಹಬ್ಬದ ಸಂಭ್ರಮವಿದ್ದರೆ ಇನ್ನೊಂದು ಕಡೆ ಸಾವಿನ ಭೀತಿ ಎದುರಾಗಿದೆ. ಏನು ಅಂತ ಹೇಳಿ ವಿಷಯ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕತೆ ಆರಂಭದಲ್ಲಿ ಶ್ರಾವಣ್ ತನ್ನ ಅತ್ತೆ ನಿಂಗವ್ವನ ಮನ ಗೆಲ್ಲಲು ಒಂದು ಸುಂದರವಾದ ಸೀರೆಯನ್ನು ಉಡುಗೊರೆಯಾಗಿ ನೀಡ್ತಾರೆ. ಅತ್ತೆ, ನೀವು ನನ್ನ ತಾಯಿಗಿಂತ ಹೆಚ್ಚು ಅಂತ ಹೇಳಿ ಶ್ರಾವಣ ಹೇಳಿದಾಗ ನಿಂಗವ್ವನ ಕಣ್ಣಲ್ಲಿಗಳು ತೇವವಾಗುತ್ತದೆ. ಅಳ್ತಾ ಇರ್ತಾರೆ. ಅತ್ತೆ ಸೊಸೆಗಳ ಜಗಳದ ನಡುವೆ ಸಂಗೀತ ಕೂಡ 108 ತುಳಸಿ ದಳದ ಮಾಲೆಯನ್ನು ದೇವರಿಗಾಗಿ ಸಿದ್ಧಪಡಿಸಿ ಅತ್ತೆಯ ಪ್ರೀತಿಗೆ ಪಾತ್ರಳಾಗ್ತಾರೆ. ಈ ಕಡೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ನೆಲೆಸುತ್ತದೆ ಎನ್ನುವಾಗಲೇ ವಿಧಿ ತನ್ನ ಆಟ ಶುರು ಮಾಡುತ್ತದೆ. ಹಬ್ಬದ ಪೂಜೆಗಾಗಿ ಭೂಮಿ ಮತ್ತು ಮಯೂರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ನಾಗರ ಹಾವಿನ ಕಲ್ಲಿಗೆ ಭಕ್ತಿಯಿಂದ ಹಾಲನ್ನು ಎರೆಯುವಾಗ ಯಾರೂ ಊಹಿಸದ ಅನಾಹುತವೊಂದು ಸಂಭವಿಸುತ್ತದೆ. ಭೂಮಿ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಇದ್ದಕ್ಕಿದ್ದಂತೆ ಕಳಚಿ ಕೆಳಗೆ ಬಿದ್ದುಬಿಡುತ್ತದೆ. ಇದನ್ನು ಕಂಡ ಭೂಮಿ ದಿಗಿಲುಕೊಂಡು ಸ್ತಬ್ಧಳಾಗ್ತಾಳೆ. ಅಷ್ಟರಲ್ಲೇ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಬಂದು, ನೋಡಮ್ಮ, ಹಬ್ಬದ ದಿನವೇ ಮಾಂಗಲ್ಯ ಸರ ಕಳಚಿ ಬಿದ್ದಿರುವುದು ದೊಡ್ಡ ಅಪಶಕುನ. ನಿನ್ನ ಪತಿ ಪ್ರಾಣಕ್ಕೆ ಅಪಾಯ ಕಾದಿದೆ. ಕೂಡಲೇ ಅವರನ್ನು ಎಚ್ಚರಿಸು ಎಂದು ಹೇಳಿ ಭೂಮಿಯ ಎದೆಯಲ್ಲಿ ಭಯದ ಕಿಚ್ಚು ಹಚ್ಚುತ್ತಾರೆ. ಈ ಕಡೆ ತನ್ನ ಸಾಹೇಬ್ರಿಗೆ ಏನು ತೊಂದರೆಯಾಗಿದೆ ಅಂತ ಹೇಳಿ ಅರಿತ ಭೂಮಿ ಗಾಬರಿ. ಮತ್ತು ಈ ಕಡೆ ಭೂಮಿಗೆ ಅನಿಸುತ್ತೆ, ಅಯ್ಯೋ, ನನ್ನ ತಾಳಿ ಸರ ಬಿದ್ದೋಗಿರೋದ್ರಿಂದ ಸಾಹೇಬ್ರಿಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ತುಂಬ ಗಾಬರಿ ಪಡ್ತಾಳೆ. ಮತ್ತು ಅಜಿತನಿಗೆ ಪದೇ ಪದೇ ಫೋನ್ ಕೂಡ ಮಾಡ್ತಾಳೆ. ಆದರೆ ಅಜಿತ್ ಈ ಕಡೆ ಫೋನ್ ಸ್ವೀಕರಿಸುವುದಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಸತ್ಯಣ್ಣನಿಗೆ ಕಾಲ್ ಮಾಡಿದಾಗ ಅಜಿತ್ ಇರುವ ಪರಿಸ್ಥಿತಿ ಬಯಲಾಗ್ತದೆ. ಅಜಿತ್ ಪ್ರಸ್ತುತ ಕಾಡಿನ ಮಧ್ಯ ಅಪಾಯಕಾರಿ ಸ್ಮಗ್ಲರ್ನ ಬೆನ್ನಟ್ಟಿದ್ದಾನೆ ಮತ್ತು ಆ ಸ್ಮಗ್ಲರ್ಗಳು ಅಜಿತ್ನನ್ನು ಸಾಯಿಸಲು ಹೊಂಚು ಹಾಕುತ್ತಿದ್ದಾರೆ ಎಂಬ ಸತ್ಯ ಕೇಳಿ ಭೂಮಿ ಕಿರುಚುತ್ತಾ ಕುಸಿದು ಬೀಳ್ತಾಳೆ. ಇನ್ನೊಂದೆಡೆ ಕಾಡಿನ ವಿಶ್ರಾಂತಿ ಗೃಹದಲ್ಲಿ ಅಜಿತ್ ಮಲಗಿರಬೇಕಾದ್ರೆ ಮಧ್ಯರಾತ್ರಿ ಯಾರೋ ಅವನ ಕೋಣೆಗೆ ಕಿಟಕಿಯನ್ನು ಜೋರಾಗಿ ಬಡಿಯಲು ಶುರು ಮಾಡ್ತಾರೆ. ಅಪಾಯದ ವಾಸನೆ ಅರಿತ ಅಜಿತ್ ಕೂಡಲೇ ತನ್ನ ಗನ್ ಕೈಗೆತ್ತಿಕೊಂಡು ಎದ್ದು ನಿಲ್ತಾನೆ. ಹೊರಗೆ ಮಾರಕಾಸ್ತ್ರಗಳೊಂದಿಗೆ ಸ್ಮಗ್ಲರ್ಗಳು ಅಜಿತ್ನನ್ನು ಸುತ್ತುವರಿದಿದ್ದಾರೆ. ಅಜಿತ್ ಈ ಸಾವಿನ ಸುಳಿಯಿಂದ ಪಾರಾಗ್ತಾನಾ ಅಥವಾ ಭೂಮಿಯ ಭಯ ನಿಜವಾಗುತ್ತಾ ಅಂತ ಹೇಳಿ ಈ ಕುತೂಹಲಕಾರಿ ಸಂಚಿಕೆಯೊಂದಿಗೆ ಮುಕ್ತಾಯವಾಗತ್ತೆ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ, ಅವನಿಗೆ ಗುಂಡೇಟು ಬಿದ್ದು ಅವನನ್ನು ಆಸ್ಪತ್ರೆಗೂ ಸೇರಿಸ್ತಾರೆ. ಹಾಗೆ ಮನೆಯಲ್ಲಿ ಮೇಯ್ನು ಅಜ್ಜಿಗೆ ಇವಳೇ ಭೂಮಿಗೆ ಮದುವೆ ಆಗಿದೆ, ಭೂಮಿ ಅಜಿತ್ ಗಂಡ ಹೆಂಡತಿ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗತ್ತಾ. ಇನ್ನೇನು ಸಂಚಿಕೆಗಳಲ್ಲಿ ಬದಲಾವಣೆಗಳು ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಒಂದು ಕಡೆ ಈ ಕಡೆ ಈ ರೀತಿ ಆಗಿ ಅಜಿತ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಅವನ ಕಂಡೀಷನ್ನು ತುಂಬ ಸೀರಿಯಸ್ ಆಗಿರುತ್ತೆ. ಭೂಮಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಹೇಗೆ ಪಾರಾಗ್ತಾನೆ ಮತ್ತು ಭೂಮಿ ಅಜಿತ್ ಇಬ್ಬರು ಒಂದಾಗ್ತಾರ ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.